श्रीगुरुभ्यो नमः। हरिः ओं। योऽन्तः प्रविश्य मम वाचमिमां सप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं। भवति तनुभवादेडमो कोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचने धत्तां सन्निधिं मानसे च। तपो विद्याविरक्त्यादिसद्गुणौघकदानहं वादिराजगुरून् वन्दे हयग्रीवपदाश्रयान्। मुकोऽपि यत्प्रसादेन मुकुन्दशयनायते राजराजाय विधिर्को राघवेन्द्रं तमाश्रये। ब्रह्मचर्य हरिप्रीति प्रविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। श्रीरमणिकरकमलपूजित चारुचरणसरोज ब्रह्मसमीरवाणि फणीन्द्रवीन्द्रभवेन्द्रमुखविनुता नीरजपभाण्डोदयस्तुतिकारणे कैवल्यदायक ನಾರಸಿಂಹನೆ ನಮಿಬೆ ಕರುಣಕೃತಮಗೆ ಸದಾ ಸುಮಂಗಳವ. ಜಗನ್ನಾಥದಾಸರು ತಮ್ಮ ಕೃತಿಯಾಗಿರತಕ್ಕಂತಹ ಹರಿಕಥಾಮೃತ ಸಾರದಲ್ಲಿ ಎಲ್ಲರನ್ನ ಕೂಡ ಸ್ತೋತ್ರ ಮಾಡಿಕೊಂಡು ಸ್ತುತಿಸ್ತಾ ಇದ್ದಾರೆ. ನರಸಿಂಹನ ಸ್ತುತಿ, ಪ್ರಾಣದೇವರ ಸ್ತುತಿ, ಭಾರತೀ ಸರಸ್ವತಿಯರ ಸ್ತುತಿ, ಅದೇ ರೀತಿಯಾಗಿ ರುದ್ರದೇವರ ಸ್ತುತಿ, ಎಲ್ಲ ಸ್ತೋತ್ರಗಳನ್ನು ಮಾಡಿ ಅನಂತರ ಭಾಗವತರ ಅಂದರೆ ಯಾರು ಭಗವಜ್ಞಾನಿಗಳಿದ್ದಾರೆ ಅಂಥವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿನ್ನೆ ದಿವಸ ಆ ಒಂದು ಮಾತನ್ನು ನೋಡಿದೆವು. ಪರಿಮಳವು ಸುಮನಸುದೊಳಗನಲ ಅರಣ್ಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ನಿರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳಿಕೊಂಡು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಯಾಕೆ ನಾವು ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕಿಂತ ಮೊದಲು ಜ್ಞಾನಿಗಳನ್ನು ಅವರನ್ನು ಸ್ತುತಿಸಬೇಕು ಅಂತ ಕೇಳಿದರೆ, ಉಪನಿಷತ್ತು ಹೇಳತಕ್ಕಂತಹ ಮಾತು ಏನು ಅಂತ ಕೇಳಿದರೆ, ನಮಗೆ ಜ್ಞಾನವು ಅಂದರೆ ಏನು ನಮಗೆ ಜ್ಞಾನ ಲಭಿಸಿದೆ ಅದು ಫಲಿಸಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಕಾರಣ ಏನು ಅಂತ ಕೇಳಿದರೆ, ಯಸ್ಯ ದೇವೇ ಪರಾಭಕ್ತಿ ತಥಾ ದೇವೇ ತಥಾ ಗುರು. ಹೇಗೆ ಅಂತಂದರೆ, ನೀವು ದೇವರಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಭಕ್ತಿಯನ್ನು ಮಾಡ್ತೀಯೋ ಅದೇ ರೀತಿಯಾಗಿರತಕ್ಕಂತಹ ಭಕ್ತಿಯನ್ನು ನೀನು ನನ್ನಲ್ಲಿಯೂ ಕೂಡ ಗುರುಗಳಲ್ಲಿಯೂ ಕೂಡ ಮಾಡಬೇಕು ಅಂತ ನಿನ್ನೆ ದಿವಸ ಕೆಲವೊಂದಷ್ಟು ದೃಷ್ಟಾಂತಗಳನ್ನು ನಾನು ಹೇಳಿದ್ದೆ. ಅದು ಯಾವುದು ಅಂತಂದರೆ, ತನ್ನ ಮಡದಿಯಲ್ಲಿರ್ತಕ್ಕಂತಹ ಒಂದು ಪ್ರೀತಿ, ತನ್ನ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರೀತಿ, ತನ್ನ ತಂದೆ ತಾಯಿಯಲ್ಲಿರತಕ್ಕಂತಹ ಪ್ರೀತಿ, ಇದೆಲ್ಲವೂ ಕೂಡ ಪ್ರೀತಿ ಅಂತ ಅನಿಸಿಕೊಂಡಿದೆ. ಆದರೆ ಎಲ್ಲ ಪ್ರೀತಿಗಳು ಒಂದೇ ಕೇಳಿದ್ರೆ ವ್ಯತ್ಯಾಸ ಇದೆ. ಹೇಗೆ ಅಂತಂದರೆ, ಮಡದಿಯಲ್ಲಿ ಮಾಡತಕ್ಕಂತಹ ಪ್ರೀತಿ ಆ ಪ್ರೀತಿಯ ವ್ಯಾಖ್ಯಾನ ಬೇರೆ. ಅದೇ ರೀತಿಯಾಗಿ ತನಗಿಂತ ತನ್ನ ಮಾತಾಪಿತೃಗಳಲ್ಲಿ ಮಾಡತಕ್ಕಂತಹ ಪ್ರೀತಿಯ ಒಂದು ತಾರತಮ್ಯ ಬೇರೆ ಇದೆ. ಅದೇ ರೀತಿಯಾಗಿ ತನ್ನ ಮಕ್ಕಳಲ್ಲಿ ಮಾಡತಕ್ಕಂತಹ ಪ್ರೀತಿ, ಈ ರೀತಿಯಾಗಿ ಪ್ರೀತಿಯಲ್ಲಿಯೂ ಕೂಡ ವ್ಯತ್ಯಾಸವನ್ನು ನಮಗೆ ಕಾಣ್ತೇವೆ. ಅದೇ ರೀತಿಯಾಗಿ ಜ್ಞಾನಿಗಳಲ್ಲಿ ನಮಗೆ ಜ್ಞಾನಿಗಳು ಹೇಳುವಂತಹದ್ದೇನು ಅಂತ ಕೇಳಿದ್ರೆ, ನಿನಗೆ ಜ್ಞಾನ ಅದು ಫಲಿಸಬೇಕು ಅಂತಾದರೆ ನಿನಗೆ ಏನು ಗುರುಗಳಿಂದ ನೀನು ಜ್ಞಾನವನ್ನು ಪಡ್ಕೊಂಡಿದ್ದಿ ಆ ಜ್ಞಾನ ನಿನಗೆ ಅದು ಸಾರ್ಥಕವಾಗಬೇಕು, ಅದು ನಿನಗೆ ಉಪಯೋಗಕ್ಕೆ ಬರಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿರತಕ್ಕಂತಹದ್ದು ಏನು ಅಂತ ಕೇಳಿದರೆ ಅದು ಗುರುಗಳ ಕಾರುಣ್ಯ. ಎಲ್ಲಿ ನಮಗೆ ಸುಧಾ ಗ್ರಂಥಾದಿಗಳನ್ನು ನಾವು ನೋಡುವಾಗಲೂ ಕೂಡ ಆರಂಭದಲ್ಲಿ ನಾನು ಒಂದು ಮಾತನ್ನೇ ಹೇಳಿದ್ದೆ, ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮನ್ಯಾಸ್ಮಃ ಅಂತ ಹೇಳಿಕೊಂಡು ಅಲ್ಲಿ ಆ ಗುರುಗಳ ಕಾರುಣ್ಯವನ್ನು ಸ್ತೋತ್ರ ಮಾಡ್ತಾರೆ.
ಹೀಗೆ ನಮಗೆ ಹೇಳ್ತಾರೆ. ಅದಾದ ಮೇಲೆ ಎಲ್ಲವನ್ನು ಇನ್ನೊಂದು ಏನು ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು, ಚೆನ್ನಾಗಿರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂತಹ ಮಾತನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ, ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾಂ ತೇಷಾಂ ವಿದ್ಯಾ ಪರಿಷ್ಯತಿ. ಇದು ಏನು ಅಂತ ಕೇಳಿದ್ರೆ, ಇದರ ಅರ್ಥ ಏನು ಅಂತ ಕೇಳಿದ್ರೆ, ಶುಭಾಂಧ್ಯಾಯಂತಿ ಏಕಾಮನ್, ನನಗೆ ಒಳ್ಳೆಯದಾಯಿತು ಅಂತಾದಾಗ ಏನು ಮಾಡ್ತೇವೆ ನಾವು? ನನ್ನಿಂದಾಯಿತು, ನಾನೇ ಮಾಡಿಕೊಂಡೆ, ನಾನೇ ಪ್ರಯತ್ನ ಪಟ್ಟೆ, ಹೀಗೆ ನಮ್ಮದು ಇಷ್ಟಿರ್ತದೆ. ಅಂದರೆ ಒಳ್ಳೆಯದಾಗಿರತಕ್ಕಂತಹದ್ದು ಏನಾದರೂ ಆಯಿತು ಅಂತಾದರೆ ಅದು ನನ್ನದ್ದು. ಕೆಟ್ಟದಾಯಿತು, ದೇವರು ನಾನು ಇಷ್ಟೆಲ್ಲ ಜಪ ಮಾಡಿದೆ, ಇಷ್ಟೆಲ್ಲ ತಪಸ್ಸು ಮಾಡಿದೆ, ಇಷ್ಟೆಲ್ಲ ನಾನು ವ್ರತಗಳನ್ನು ಆಚರಣೆ ಮಾಡಿದೆ, ನನಗೆ ದೇವರು ಏನೂ ಮಾಡಲಿಲ್ಲ. ಏಕಾದಶಿಯಾದ ಉಪವಾಸಗಳು, ಅದೇ ರೀತಿಯಾಗಿ ವಿಷ್ಣು ಪಂಚಕ, ಭೀಷ್ಮ ಪಂಚಕಾದಿ ವ್ರತಗಳು, ಇತರವಾಗಿರತಕ್ಕಂತಹ ಇದೆಲ್ಲ ಕರ್ಮಾಂಗಗಳು ಮಾಡಬೇಕು, ಎಲ್ಲ ಕರ್ಮಾಂಗಗಳನ್ನು ಮಾಡಿದೆ, ಆದರೆ ನನಗೆ ಭಗವಂತ ಒಳ್ಳೆಯದು ಮಾಡಲಿಲ್ಲ. ಇದೇನಾಯಿತು ಕೇಳಿದ್ರೆ, ಅದನ್ನೇ ಆಚಾರ್ಯ ನಮಗೆ ಹೇಳ್ತಾರೆ. ಶುಭಾಧ್ಯಾಯಂತಿ, ನಿನಗೆ ಶುಭವಾಯಿತು, ಅದು ಎಲ್ಲಿಂದ ಅದನ್ನು ತಿಳ್ಕೊ ಅಂತ ಕೇಳಿದರೆ, ಗುರುದೇವ ಪ್ರಸಾದಜಾನ್, ಗುರುಗಳಿಂದ, ದೇವತೆಗಳಿಂದ, ಹಿರಿಯರಿಂದ ನಿನಗೆ ಈ ಲಭಿಸಿತ್ತು. ಇತರಾನ್ ಆತ್ಮಪಾಪೋತ್ಥಾಂ, ಇಲ್ಲ ನನಗೆ ಕೆಟ್ಟದಾಯಿತು, ನನಗೆ ಕೆಲವು ಸಂದರ್ಭದಲ್ಲಿ ಒಳ್ಳೆಯದಾಗಲಿಲ್ಲ ಅಂತ ಕೇಳಿದರೆ, ಯಾಕೆ ನಿನಗೆ ಆಗಲಿಲ್ಲ, ಒಳ್ಳೆಯದಾಗಲಿಲ್ಲ ಕೇಳಿದರೆ, ಇತರಾನ್ ಆತ್ಮಪಾಪೋತ್ಥಾಂ, ನನ್ನದೇ ಆಗಿರ್ತಕ್ಕಂತಹ ಕೆಲವೊಂದಷ್ಟು ಪ್ರಾರಬ್ಧ ಕರ್ಮಗಳುಂಟಲ್ಲಪ್ಪ, ಈ ಜನ್ಮದಲ್ಲ, ಯಾವುದೋ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂತಹದ್ದು, ಒಂದಲ್ಲ ಎರಡಲ್ಲ. ದಾಸರುಗಳು ಹೇಳುವಾಗಲೇ ಹೇಳ್ತಾರಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅಂತ ಹೇಳ್ಕೊಂಡು 84 ಲಕ್ಷ ಯೋನಿ, 1000 ಯೋನಿಗಳಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಈ ಎಲ್ಲ ಜನ್ಮದಲ್ಲಿ ಮಾಡಿರ್ತಕ್ಕಂತಹದ್ದು ಏನೆಲ್ಲ ಇದೆಯೋ ಗೊತ್ತಿಲ್ಲ, ಇದರಿಂದಾಗಿ ನನಗೆ ಕೆಟ್ಟದ್ದಾಗಿರತಕ್ಕಂತಹದ್ದು. ಈ ರೀತಿಯಾಗಿರ್ತಕ್ಕಂತಹ ಜ್ಞಾನ ಇದು ಹೇಳಲಿಕ್ಕೆ ಮಾತ್ರ ಸುಲಭ. ಯಾಕೆ ಅಂತ ಕೇಳಿದರೆ, ನಮಗೆ ಮೊದಲಿಗೆ ಬರುವಂತಹದ್ದು ಏನು ಕೇಳಿದರೆ, ಒಳ್ಳೆಯದಾಯಿತು ನಾನು ಮಾಡಿದೆ, ಕೆಟ್ಟದಾಯಿತು ದೇವರು ಮಾಡಿದ. ಒಳ್ಳೆಯದು ನಾನೇ ಪ್ರಯತ್ನ ಪಟ್ಟದ್ದು, ನಾನು ಅವರಿಗೆ ಮನೆ ಕಟ್ಟಿಕೊಟ್ಟೆ, ಇವರಿಗೆ ಇಷ್ಟು ಉಪಕಾರ ಮಾಡಿದೆ, ಅವರಿಗೆ ಅಷ್ಟು ಉಪಕಾರ ಮಾಡಿದೆ, ಇದು ನಾನು ಮಾಡಿದ್ದು. ಕೆಟ್ಟದು ನನಗೆ ಲಾಸ್ ಆಯಿತು, ಅಥವಾ ಇನ್ನಿತರ ಏನೋ ಒಂದು ಸಂಕಷ್ಟಗಳು ಬಂತು, ಇದೆಲ್ಲ ಬಂದದ್ದು ಯಾರು ಕೇಳಿದ್ರೆ ದೇವರು ಕೊಟ್ಟದ್ದು. ಸಂಕಷ್ಟ ಕೊಟ್ಟದ್ದು ದೇವರು, ಒಳ್ಳೆಯದು ಮಾಡಿದ್ದು ನಾನು. ಇದ್ಯಾಕೆ? ನೀವು ಚಿಂತನೆಯನ್ನು ವ್ಯತ್ಯಾಸ ಮಾಡಿ. ಅದೇನು ಅಂತ ಕೇಳಿದರೆ, ನನಗೆ ಒಳ್ಳೆಯದಾಯಿತು, ಗುರು ಹಿರಿಯರ ಅನುಗ್ರಹದಿಂದಾಗಿ ನನಗೆ ಆಗಿರತಕ್ಕಂತಹದ್ದು, ದೇವತಾ ಅನುಗ್ರಹದಿಂದಾಗಿ ನನಗಾಯಿತು. ಇಲ್ಲ ಕೆಟ್ಟದಾಯಿತು, ಕೆಟ್ಟದಾದರೂ ಕೂಡ ಏನೋ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ. ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಇಟ್ಟುಕೊಂಡಿದ್ದು ಅಂತಾದರೆ ನಮಗೆ ತೇಷಾ ವಿದ್ಯಾ ಫಲಿಷ್ಯತಿ. ಯಾರ ವಿದ್ಯೆ ಫಲಿಸದೆ, ಯಾರ ಜ್ಞಾನ ಹೀಗಿದೆಯೋ ಅಂತವರ ಜ್ಞಾನ, ಅಂತವರ ವಿದ್ಯೆ ಅದು ಫಲಿಸ್ತದೆ. ಕರ್ಣ ವಿದ್ಯೆ ಇರಲಿಲ್ವ? ಇತ್ತು. ಆದರೆ ಯುದ್ಧಕ್ಕೆ ಬರುವಾಗ ಯುದ್ಧರಂಗದಲ್ಲಿ ವಿದ್ಯೆ ಫಲಿಸಲಿಲ್ಲ. ಯಾಕೆ? ವಿದ್ಯೆ ಒಳ್ಳೆಯ ಜ್ಞಾನ ಇತ್ತು, ಒಳ್ಳೆಯ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದ. ಆದರೆ ವಿದ್ಯೆ ಯಾವ ಕಾಲಕ್ಕೆ ಬೇಕೋ ಆ ಕಾಲಕ್ಕೆ ಆ ವಿದ್ಯೆ ಅವನಿಗೆ ನೆನಪಿ ಬರಲಿಲ್ಲ, ಅದರಿಂದಾಗಿ ಅವನಿಗೆ ಹಾನಿಯಾಯಿತು. ಹೀಗೆ ಇದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲವನ್ನೂ ಕೂಡ ನಾವು ಹೇಳಬೇಕು, ಸ್ತೋತ್ರ ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇನ್ನೊಂದು ಏನು ಅಂತ ಕೇಳಿದರೆ, ಹಿಂದಿನ ಆ ವ್ಯವಸ್ಥೆಯನ್ನು, ಏನು ಆ ಶಬ್ದವನ್ನು, ಪರಿಮಳವು ಸೋಮನಸದೊಳಗನರ ಅರಣಿಗಳಪ್ಪಂತೆ, ಅದರ ಸ್ವಲ್ಪ ವಿಶ್ಲೇಷಣೆಯನ್ನು ತೋರಿಸಿಕೊಡ್ತಾರೆ. ಅದೇನು ಅಂತ ಕೇಳಿದರೆ, ಹೂವು ಕಣ್ಣಿಗೆ ಕಾಣಿಸ್ತದೆ, ಅದರ ಒಳಗಿರತಕ್ಕಂತಹ ಪರಿಮಳ ಕಣ್ಣಿಗೆ ಕಾಣ್ತದಾ ಕೇಳಿದರೆ ಇಲ್ಲ. ಯಾಕೆ? ಹೂವು ಕಣ್ಣಿಗೆ ಕಂಡಿತು, ಹೂವುಗಳು ಬೇಕಾದಷ್ಟಿದೆ ಹೂವುಗಳು, ಅದರ ಜೊತೆಗೆ ದುಂಬಿಗಳು, ಭ್ರಮರಗಳು ಉಂಟು ಅಂತಾದರೆ ಆವಾಗ ಅದರಲ್ಲಿ ಏನಿದೆ? ಅದರಲ್ಲಿ ಮಧು ಇದೆ, ಅಥವಾ ಅದರಲ್ಲಿ ಜೇನಿದೆ, ಅದರಲ್ಲಿ ಸಿಹಿ ಇದೆ ಎಂದು ಗೊತ್ತಾಗುವಂತಹದ್ದು. ಇನ್ನೊಂದು, ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದು ಯಾವುದು? ಕಣ್ಣಿಗೆ ಕಂಡದ್ದು ಹೂವು ಮಾತ್ರ. ಅದರ ಒಳಗಿರ್ತಕ್ಕಂತಹ ಮಧುರ ಅಥವಾ ಅದರಲ್ಲಿರ್ತಕ್ಕಂತಹ ಆ ಪರಿಮಳ ಅದು ಕಣ್ಣಿಗೆ ಗೊತ್ತಾಗ
ಗೊತ್ತಾಗುತ್ತಲ್ಲ. ಮತ್ತೆ ಪರಿಮಳ ಗೊತ್ತಾದ್ದು ಎಲ್ಲಿಂದ ಕೇಳಿದ್ರೆ ಮೂಗಿನಿಂದ. ಘ್ರಾಣೇಂದ್ರಿಯಕ್ಕೆ ಗಾಳಿಯ ಸಂಪರ್ಕದಿಂದಾಗಿ ಆ ಮಧುರವಾಗಿರತಕ್ಕಂತಹ ಸುಮನಸದಿಂದಾಗಿ ಸಂಪರ್ಕಕ್ಕೆ ಒಳಗಾಗಿರತಕ್ಕಂತಹ ಗಾಳಿಯು ನಮಗೇನು ಮಾಡಿತು, ಒಳ್ಳೆಯ ಸುಗಂಧವನ್ನು ತಂದುಕೊಟ್ಟಿತು. ಹೀಗೆ ನಮಗೆ ಅದು ಉಪಕಾರವಾಯಿತು. ಅದಾದ ಮೇಲೆ ಇದೇ ರೀತಿಯಾಗಿ ಘ್ರಾಣೇಂದ್ರಿಯ ಅಂದರೆ ಯಾವುದು ಬೇಕು ಅಂತಾಯಿತು, ಹೂ ಇದೆ, ಇದರಿಂದಾಗಿ ಅದರ ಘ್ರಾಣ, ಅದರ ಆಘ್ರಾಣ ಗೊತ್ತಾಗಬೇಕು ಅಂತಾದರೆ ಘ್ರಾಣೇಂದ್ರಿಯ ಬೇಕು. ಅದೇ ರೀತಿಯಾಗಿ ಜಗತ್ತು ಹೂ ಕಲ್ಪನೆ ಮಾಡಿಕೊಳ್ಳಿ. ಜಗತ್ತು ಹೇಗೆ ಅಂತ ಕೇಳಿದರೆ ಅದೊಂದು ರೀತಿಯಾಗಿರತಕ್ಕಂತಹ ಒಂದು ಸುಮನಸಗಳು. ಈ ಸುಮನಸದೊಳಗಿರತಕ್ಕಂತಹದ್ದು ಯಾರು? ಭಗವಂತ. ಇದರ ಆ ಹೂವು ಕಣ್ಣಿಗೆ ಕಂಡಿರತಕ್ಕಂಥ ಹೂವಿನ ಪರಿಮಳ ಗೊತ್ತಾದದ್ದು ಘ್ರಾಣೇಂದ್ರಿಯಕ್ಕೆ. ಅದೇ ರೀತಿಯಾಗಿ ಆ ಘ್ರಾಣೇಂದ್ರಿಯದಿಂದಾಗಿ ಗೊತ್ತಾಗಿರತಕ್ಕಂತಹ ಆಘ್ರಾಣ ಅದು ಘ್ರಾಣೇಂದ್ರಿಯ ಅತಿ ಅವಶ್ಯಕ ಅಂತಾಯಿತು. ಅದಕ್ಕೋಸ್ಕರವಾಗಿ ನಮಗೆ ಅತೀ ಮುಖ್ಯವಾಗಿ ಹೇಳುವಂತಹದ್ದೇನು ಕೇಳಿದರೆ, ಜಗತ್ತು ಇದೆ, ನಾವು ದೇವರನ್ನು ನೋಡುವಂತಹ ಕಲ್ಪನೆಯೇ ನಾವು ಗೋಜಿಗೆ ಹೋಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ಭಗವಂತನನ್ನು ನೋಡ್ತೇವೆ, ಭಗವಂತನ ಆ ಪ್ರತೀಕ ಅಥವಾ ಭಗವಂತನ ಕಲ್ಪನೆಗಳನ್ನು ಹೇಗೆ ಹೇಳ್ತಾರೆ ಅಂತ ಕೇಳಿದರೆ, ಭಗವಂತ ಕಣ್ಣಿಗೆ ಕಾಣೋದಿಲ್ಲ. ಭಗವಂತ ಇರುವಿಕೆ ಅದು ಹೇಗೆ ಗೊತ್ತಾಗುವುದು ಅಂತ ಕೇಳಿದ್ರೆ, ಅದನ್ನ ಏನು ಮಾಡಬೇಕು, ಅದನ್ನು ಅನುಭವಿಸಬೇಕು. ಅಂದರೆ ಜಗತ್ತು ಇರುವಿಕೆಗೆ ಭಗವಂತನ ವ್ಯವಸ್ಥೆ ಕಾರಣ. ಇದನ್ನ ಅರಿತುಕೊಳ್ಳುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಆ ಒಳಗಿನ ನಮಗೆ ದೇವರನ್ನು ನೋಡುವಂತಹ ಕಲ್ಪನೆ. ಯಾಕೆ ಅಂತ ಕೇಳಿದರೆ, ನಾವು ದೇವರನ್ನು ಯಾವುದೋ ಕ್ಷೇತ್ರಗಳಿಗೆ ಹೋಗ್ತೇವೆ, ದೇವತಾ ಕ್ಷೇತ್ರಗಳಿಗೆ ಹೋದಾಗ ದೇವರ ಅಲಂಕಾರವನ್ನು ನೋಡುವ ಬಿಸಿಯಲ್ಲಿ ನಮಗೆ ವ್ಯವಸ್ಥೆ. ದೇವರಿಗೆ ಏನು ಹಾಕಿದ್ದಾನೆ, ತಿರುಪತಿಗೆ ಹೋಗ್ತೇವೆ, ತಿರುಪತಿಗೆ ಹೋದಾಗ ದೇವರಿಗೆ ಅಂತಹ ಹಾರ ಹಾಕಿದ್ದಾರೆ, ದೇವರಿಗೆ ಇಂತಹ ಹಾರ ಹಾಕಿದ್ದಾರೆ, ಬಂಗಾರ ಹಾಕಿದ್ದಾರೆ, ದೇವರಿಗೆ ಅಂತಹ ಹೂ ಹಾಕಿದ್ದಾರೆ. ದೇವರನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ದೇವರ ಕಲ್ಪನೆಯೇ ಬರುವುದಿಲ್ಲ ನಮಗೆ. ದೇವತಾ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡುವಂತಹ ಗೋಜಿಗೆ ಹೋಗೋದಿಲ್ಲ. ಮುಖ್ಯವಾಗಿ ಏನು ಹೇಳ್ತಾರೆ ಅಂತ ಕೇಳಿದರೆ, ದೇವರನ್ನು ನೋಡ್ಲಿಕ್ಕೋಸ್ಕರವಾಗಿ ಏನು ಬೇಕು ಅಂತ ಕೇಳಿದರೆ, ಒಳಗಿನ ಕಣ್ಣು ಬೇಕು. ಒಳಗಿನ ಕಣ್ಣಿನ ವ್ಯವಸ್ಥೆ ಉಂಟು ಅಂತಾದರೆ ನಮಗೆ ದೇವತಾ ಬಾಹ್ಯವಾಗಿರತಕ್ಕಂತಹ ಪ್ರತಿಮೆಯನ್ನು ನಾವು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ದೇವತಾ ಪ್ರತಿಮೆಗೆ 10 kg ಬಂಗಾರ ಹಾಕಿದ್ದಾರೆ, ದೇವತಾ ಪ್ರತಿಮೆಗೆ ಇಷ್ಟು kg ಬಂಗಾರ ಹಾಕಿದ್ದಾರೆ, ನವರತ್ನ ಹಾಕಿದ್ದಾರೆ, ವಜ್ರ ಹಾಕಿದ್ದಾರೆ, ವೈಡೂರ್ಯ ಹಾಕಿದ್ದಾರೆ. ಈ ರೀತಿಯಾಗಿ ನಾವು ಕಲ್ಪನೆ ಮಾಡ್ತೇವೆ ಹೊರತು, ಆದರೆ ದೇವರನ್ನು ಯಾವ ಕಾಲಕ್ಕೂ ಕೂಡ ನಮಗೆ ನೋಡಲಿಕ್ಕೆ ಆಗುವುದೇ ಇಲ್ಲ. ಮುಖ್ಯವಾಗಿ ದೇವರನ್ನು ನೋಡುವಾಗ ಏನು ನೋಡಬೇಕು ಅಂತ ಕೇಳಿದ್ರೆ, ದೇವತಾ ವ್ಯವಸ್ಥೆಯನ್ನು ಅತೀ ಮುಖ್ಯವಾಗಿ ನೋಡಬೇಕು. ಹೇಗಿದ್ದಾನೆ, ಎಂತಹ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ, ಎಂತಹ ಅದ್ಭುತವಾಗಿರತಕ್ಕಂತಹ ಜಗತ್ತು, ಎಂತಹ ಅದ್ಭುತವಾಗಿರತಕ್ಕಂತಹ ನೃತ್ಯಾದಿಗಳು, ಎಷ್ಟು ವಿಧವಾಗಿರತಕ್ಕಂತಹ ಜೀವರಾಶಿಗಳು, ಇದೆಲ್ಲವನ್ನೂ ಸೃಷ್ಟಿ ಮಾಡಿರತಕ್ಕಂತಹ ಭಗವಂತ ಇನ್ನೆಷ್ಟು ದೊಡ್ಡವನು ಎಂಬುದನ್ನು ನಮಗೆ ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಇದು ಮೊದಲ ದೃಷ್ಟಾಂತ ಆಯಿತು. ಜ್ಞಾನಿಗಳು ಇದನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು. ದೇವರನ್ನು ಕಾಣಬೇಕು. ಎಲ್ಲಿ ಕಾಣಬೇಕು ಅಂತ ಕೇಳಿದ್ರೆ, ಅಂತರಂಗದಲ್ಲಿ ಹರಿಯ ಕಾಣದವ. ಭಗವಂತನನ್ನ ಅಂತರಂಗದಲ್ಲಿ ಕಂಡಿಲ್ಲ ಅಂತಾದರೆ ಅವನಿಗೆ ಕಣ್ಣಿದ್ರೂ ಕೂಡ ಅವನಿಗೆ ಹುಟ್ಟೂ ಕುರುಡನು. ಅಂತರಂಗದಲ್ಲಿ ಕಣ್ಣಿದೆ, ಕಣ್ಣಿದ್ರೂ ಕೂಡ ಅದರಲ್ಲಿ ಬಾಹ್ಯವಾಗಿರತಕ್ಕಂತಹ ಕಣ್ಣು ಅದು ಕುರುಡಾಗಿದೆ. ಯಾಕೆ ಅಂತ ಕೇಳಿದರೆ, ನಮಗೆ ಕಣ್ಣು ಕೊಟ್ಟದ್ದು ಯಾಕೆ, ಎಂತಹ ಕಣ್ಣನ್ನು ಕೊಟ್ಟಿದ್ದಾನೆ ಭಗವಂತ. ಈ ಕಣ್ಣನ್ನು, ಕಿವಿಯನ್ನು ತೆಗಿಬೇಕು. ಈ ಕಣ್ಣು, ಕಿವಿ, ಅದೇ ರೀತಿಯಾಗಿ ಇಂದ್ರಿಯಗಳಲ್ಲಿರತಕ್ಕಂತಹ ಸಾಮರ್ಥ್ಯವನ್ನು ತೆಗೆದು ಬಿಡಬೇಕು. ಆವಾಗ ಗೊತ್ತಾಗ್ತದೆ ನಿಮಗೆ ಭಗವಂತ ಕೊಟ್ಟಿರತಕ್ಕಂತಹ ಇಂದ್ರಿಯಗಳು ಅದು ಎಷ್ಟು ಸಾರ್ಥಕ ಅಂತ. ಕಣ್ಣಿಲ್ಲ, ಕಿವಿ ಇಲ್ಲ,
ಕೈಗಳಿಲ್ಲ, ಕಾಲುಗಳಿಲ್ಲ ಅಂತಾದರೆ ಆವಾಗ ಕಣ್ಣುಗಳಿಲ್ಲ, ಕಿವಿಗಳಿಲ್ಲ, ಈ ಎಲ್ಲ ಇಂದ್ರಿಯಗಳನ್ನು ಭಗವಂತ ತೆಗಿತಾ ಬರಬೇಕು. ಆವಾಗ ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಇಂದ್ರಿಯಗಳು ಎಷ್ಟು ಸಾರ್ಥಕ ಅಂತ ಗೊತ್ತಾಗ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಇಂದ್ರಿಯಗಳು ಎಲ್ಲವನ್ನೂ ಭಗವಂತ ಕೊಟ್ಟು ಅದನ್ನು ಉಪಯೋಗ ಮಾಡಿಕೊಂತ ಕೊಟ್ಟಾಗ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ ಇದರಲ್ಲಿ ಬೇಡದ್ದೇ ಇದನ್ನು ವಿಚಾರಕ್ಕೋಸ್ಕರವಾಗಿ ಇದನ್ನು ತೊಡಗಿಸಿಕೊಳ್ತೇವೆ. ಅದಕ್ಕೋಸ್ಕರವಾಗಿ ದಾಸರು ಹೇಳಿದ್ದೇನು ಅಂತ ಕೇಳಿದರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಈ ಕಿವಿಯಲ್ಲಿ ಭಗವಂತನ ಬಗ್ಗೆ ಕೇಳಲಿಲ್ಲ ಅಂತಾದರೆ ಅವನು ಕಿವುಡ. ಇಲ್ಲ, ನನಗೆ ಕಿವಿ ಕೇಳ್ತಾ ಉಂಟು, ನನಗೆ ಕಣ್ಣು ಕಾಣ್ತಾ ಉಂಟು, ಪ್ರಯೋಜನ ಇಲ್ಲ ಮಾರಾಯ. ಯಾಕೆ ಪ್ರಯೋಜನ ಇಲ್ಲ ಕೇಳಿದರೆ, ನೀನು ಇದರಲ್ಲಿ ಏನು ಮಾಡಿದ್ದಿ ಅಂತ ನೋಡ್ಕೋ. ನಿನಗೆ ಕೊಟ್ಟಿದ್ದಾನೆ ಭಗವಂತ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಎಲ್ಲ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಒಂದು ದಿವಸ ಆದರೂ ಇದನ್ನು ದೇವರಿಗೋಸ್ಕರ ಉಪಯೋಗ ಮಾಡಿದ್ದೀಯಾ ಅಂತ ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೊ. ಆತ್ಮವಿಮರ್ಶೆ ಮಾಡಿಕೊಂಡಾಗ ನಿನಗೆ ಈ ಇಂದ್ರಿಯಗಳು ಕೊಟ್ಟದ್ದು ಸರಿ ಉಂಟೋ ಇಲ್ಲವೋ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಈ ಮೊದಲ ದೃಷ್ಟಾಂತ ಏನು ಕೊಟ್ಟಿದ್ದಾರೆ ಜಗನ್ನಾಥದಾಸರು, ಪರಿಮಳವು ಸುಮನಸುದೊಳಗಲಲ ಅರಣಿಯೊಳಗಿಪ್ಪಂತೆ ದಾಮೋದರನು. ಎರಡನೇ ದೃಷ್ಟಾಂತ ಕೊಟ್ಟದ್ದು ಏನು ಜಗನ್ನಾಥದಾಸರು ಅಂತ ಕೇಳಿದ್ರೆ, ಅರಣಿಯೊಳಗಿಪ್ಪಂತೆ ಅಗ್ನಿ. ಏನೋ ಅಶ್ವತ್ಥ ಮರದ ಕಾಷ್ಟದಲ್ಲಿ ಇಲ್ವಾ ಅಗ್ನಿ ಇದೆ. ಇನ್ನೇ ಒಂದು ಕೆಲವು ದೃಷ್ಟಾಂತವನ್ನು ಹೇಳುವಾಗ, ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ತೋಯಂ ಕನ್ಯಮಾನಾದದಾತಿ. ಅಗ್ನಿಯಲ್ಲಿ, ಕಾಷ್ಟದಲ್ಲಿ ಅಗ್ನಿ ಇದೆ. ಕಾಷ್ಟದಲ್ಲಿರ್ತಕ್ಕಂತಹ ಅಗ್ನಿಗೆ ಏನು ಮಾಡಬೇಕು ಅಂತ ಕೇಳಿದರೆ, ನಮಗೆ ಅದಕ್ಕೆ 2 ಅರಣಿಗಳನ್ನು ತಿಕ್ಕಬೇಕು. ತಿಕ್ಕಿದಾಗ ಅದರಿಂದಾಗಿ ನಮಗೆ ಅಗ್ನಿ ಉತ್ಪತ್ತಿಯಾಗ್ತದೆ. ಇದನ್ನ ಹೇಳ್ತಾರೆ, ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್. ಅರಣಿಯನ್ನ ತಿಕ್ಕಿದಾಗ ಅದರಲ್ಲಿ ಅಗ್ನಿ ಬರ್ತದೆ. ಆದರೆ ಅಗ್ನಿ ಎಲ್ಲಿತ್ತು? ಅಗ್ನಿ ಅಲ್ಲೇ ಇತ್ತು. ಹೊಸತ್ತಾಗಿರತಕ್ಕಂತಹ ಅಗ್ನಿಯನ್ನು ಕೊಂಡೋಗಿ ಅರಣಿಯಲ್ಲಿ ಇರಿಸಿದ್ದಲ್ಲ. ಮತ್ತೆ ಅಗ್ನಿ ಅರಣಿಯಲ್ಲಿ ಮೊದಲೇ ಇತ್ತು. ವ್ಯಕ್ತವಾದದ್ದು ಯಾವಾಗ ಅಂತ ಕೇಳಿದ್ರೆ ಅದನ್ನು ಮಥನೆ ಮಾಡಿದಾಗ. ಇದು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಅದೇನು ಅಂತ ಕೇಳಿದ್ರೆ, ದಧಿಸ್ಥಗತವತ್ ಕಾಷ್ಟೇ ವನ್ಯವತ್ ಜನಾರ್ದನ ದೇಹೇಂದ್ರಿಯಾಸು ಜೀವೇಭ್ಯೋ ವಿವಿಚ್ಯ ಜಾಯತೇನತು. ದಧಿಯಲ್ಲಿ ಘೃತ ಇದೆ. ದಧಿಯಲ್ಲಿ ಘೃತ ಹೇಗೆ ಅದನ್ನು ಜಗನ್ನಾಥದಾಸರು ಕೂಡ ಹೇಳ್ತಾರಂತೆ. ನವನೀತಸ್ಥ ಘೃತದಂತೆ, ಹಾಲಿನೊಳು ಘೃತವಿದ್ದದಿರದಂತೆ. ಇದನ್ನು ದೃಷ್ಟಾಂತಗಳಲ್ಲಿ ಬೇರೆ ಬೇರೆ ದೃಷ್ಟಾಂತಗಳನ್ನು ಹೇಳ್ತಾರೆ. ಹಾಲಿನಲ್ಲಿ ತುಪ್ಪ ಇತ್ತೋ ಕೇಳಿದರೆ ಹಾಲಿನಲ್ಲಿ ತುಪ್ಪ ಇತ್ತು. ಎಲ್ಲಿತ್ತೋ ಕೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರಗಳನ್ನು ಮಾಡಿದಾಗ ಹಾಲು ತರಬೇಕು. ಹಾಲನ್ನು ತಂದು ಅದನ್ನು ಕಾಯಿಸಬೇಕು. ಅದನ್ನು ಕಾಯಿಸಿದಾಗ ಅದರಲ್ಲಿ ಮೇಲಿನ ಕೆನೆ ಬರ್ತದೆ. ಆ ಕೆನೆಯನ್ನು ಕೊಂಡು ಹೋಗಿ ಹೆಪ್ಪಾಕಬೇಕು. ಹೆಪ್ಪ ಹಾಕಿದಾಗ ಅದು ಮೊಸರಾಗ್ತದೆ. ಅದಾದ ಮೇಲೆ ಮೊಸರನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಪುನಃ ಕಡಿಬೇಕು. ಕಡಿದಾಗ ಅದರಿಂದ ಬೆಣ್ಣೆ ಬರ್ತದೆ. ಆ ಬೆಣ್ಣೆಯನ್ನು ಕೊಂಡು ಹೋಗಿ ಕಾಯಿಸಿದಾಗ ಅದರಿಂದ ಘೃತ ಬರ್ತದೆ. ಇದು ಎಲ್ಲಿತ್ತು? ಹಾಲಿನಲ್ಲೇ ಇದ್ದಂತಹ ಘೃತ, ಹೊಸತ್ತಾಗಿ ಬಂದಿರತಕ್ಕಂತಹದ್ದಲ್ವೇ ಅಲ್ಲ. ಇಲ್ಲ, ಹಾಲಿನಲ್ಲಿರಲಿಲ್ಲ ಘೃತ, ಅದು ಉತ್ಪತ್ತಿಯಾಯಿತು, ಇದ್ದಕ್ಕಿದ್ದಾಗೆ ಇಲ್ಲದೇ ಇರತಕ್ಕಂತಹದ್ದು ಬಂತು ಅಂತ ಯಾರೂ ಕೂಡ ಮೂರ್ಖನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಾಲಿನಲ್ಲಿದ್ದಂತಹ ಘೃತವೇ ಅಲ್ಲಿ ಅಭಿವ್ಯಕ್ತವಾದದ್ದು. ಅದಕ್ಕೆ ಬೇಕಾಗಿರತಕ್ಕ ಸಂಸ್ಕಾರವನ್ನು ಮಾಡಿದಾಗ ಅಲ್ಲಿ ಘೃತ ಗೊತ್ತಾಯಿತು. ಅದೇ ರೀತಿಯಾಗಿ ಅರಣ್ಯಲ್ಲಿರ್ತಕ್ಕಂತಹ ಅಗ್ನಿ ಇತ್ತು ಮೊದಲೇ. ಅರಣ್ಯಲ್ಲಿರ್ತಕ್ಕಂತಹ ಅಗ್ನಿ ಗೊತ್ತಾದದ್ದು ಯಾವಾಗ ಅಂತ ಕೇಳಿದ್ರೆ ಅದನ್ನು ಮಥನೆ ಮಾಡಿಯಪ್ಪ. ಮಥನೆ ಮಾಡಿದಾಗ ಅದರಲ್ಲಿ ನಿನಗೆ ಏನು ಗೊತ್ತಾಯಿತು? ಅದರಲ್ಲಿ ಬೆಂಕಿ ಬಂತು. ಹೀಗೆ ಈ ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತ ಏನು ಮೊದಲಿಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಅದನ್ನೇ ಹೇಳ್ತಾರೆ. ಉಪನಿಷತ್ತು ಬೇಕಾದಷ್ಟು ದೃಷ್ಟಾಂತಗಳನ್ನು ಹೇಳ್ತಾರೆ. ತೈತ್ತರೀಯ ಉಪನಿಷತ್ತಿನಲ್ಲಿ ಯಾರು ಗುರು ಶಿಷ್ಯರನ್ನು ಅರಣ್ಯಗೆ ಕಲ್ಪನೆ ಮಾಡ್ತಾರೆ.
ಏನು ಗುರು ಶಿಷ್ಯರು ಅರಣಿಗಳು ಅಂತ ಹೇಳಿದರೆ ಎರಡು ಅರಣಿಗಳು, ಒಬ್ಬ ಒಂದು ಕಡೆಯಲ್ಲಿ ಗುರು ಬೇಕು, ಇನ್ನೊಂದು ಕಡೆಯಲ್ಲಿ ಶಿಷ್ಯ ಬೇಕು. ಎರಡು ಕಡೆಯಲ್ಲಿರತಕ್ಕಂಥ ಗುರು ಶಿಷ್ಯರಿಗೆ ಅವರಿಗೆ ಶಾಸ್ತ್ರಗಳ ವಿಚಾರದಲ್ಲಿ ಅವನಿಗೆ ಏನಾಯಿತು, ಶಾಸ್ತ್ರ ವಿಚಾರವಾಗಿ ವಾಕ್ಯಾರ್ಥಗಳು ಅಥವಾ ಶಾಸ್ತ್ರ ವಿಚಾರಕವಾಗಿ ಗೋಷ್ಠಿಗಳು, ಶಾಸ್ತ್ರ ವಿಚಾರಕವಾಗಿ ಚಿಂತನೆಗಳು ಉಂಟಾದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಿ ಮಥನವಾಗುತ್ತದೆ. ಮಥನವಾದಾಗ ಅದರಿಂದ ಉತ್ಪಾದನೆಯೇನು ಜ್ಞಾನ, ಒಳ್ಳೆಯ ಜ್ಞಾನ. ಅದೇ ರೀತಿಯಾಗಿ ಇದೊಂದು ದೃಷ್ಟಾಂತಗಳನ್ನು ಹೇಳ್ತಾರೆ. ಮಥನೆ ಮಾಡುವುದಕ್ಕಿಂತ ಮೊದಲು ಅಗ್ನಿ ಇತ್ತ ಕೇಳಿದ್ರೆ ಅಗ್ನಿ ಇತ್ತು, ಅದಕ್ಕೆ ಮಥನೆ ಮಾಡಬೇಕಾ, ಮಥನ ಎಂಬಂತಹ ಕ್ರಿಯೆ ಬೇಕಾಯಿತು. ಮಥನ ಎಂಬಂತಹ ಕ್ರಿಯೆಯನ್ನು ಇಟ್ಟುಕೊಂಡಾಗ ಮಥಿಸಿದಾಗ ಅಲ್ಲಿ ಜ್ಞಾನ ಬಂತು, ಅಂದರೆ ಬೆಂಕಿ ಬಂತು. ಅದೇ ರೀತಿಯಾಗಿ ಶಾಸ್ತ್ರಗಳನ್ನು ಓದಿದ್ರೆ, ನಾನು ಶಾಸ್ತ್ರವನ್ನು ಓದಿದ್ರೆ ಏನು ಪ್ರಯೋಜನಪ್ಪ? ಓದಿದವರು ತುಂಬ ಬಂದಿದ್ದಾರೆ. ನಾನು MBBS ಮಾಡಿದ್ದೇನೆ, MBBS ಮಾಡಿದರೆ ಏನು ಪ್ರಯೋಜನ? ಅದಕ್ಕೆ ಬೇಕಾಗಿರತಕ್ಕಂತಹ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಜ್ಞಾನ ಉಂಟಾ ಕೇಳಿದ್ರೆ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಮತ್ತಷ್ಟು ನೀನು ಅದನ್ನು ಏನು ಮಾಡಬೇಕು, ಆ ಜ್ಞಾನವನ್ನು ವಿಸ್ತಾರ ಮಾಡಬೇಕು. ವಿಸ್ತಾರ ಮಾಡುವುದು ಹೇಗೆ ಅಂತ ಕೇಳಿದ್ರೆ ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರಿಸ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಕೂಡ ಮಥನೆ ಮಾಡಿದಾಗ ಗೊತ್ತಾದದ್ದು ಏನು, ಹುಟ್ಟಿದ್ದು ಏನು ಕೇಳಿದ್ರೆ ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ಕೂಡ ಆಲೋಢನೆ ಮಾಡಿದಾಗ ಧ್ಯೇಯೋ ನಾರಾಯಣ ಸದಾ, ಭಗವಂತನನ್ನೇ ಧ್ಯಾನ ಮಾಡಬೇಕು, ಭಗವಂತನೇ ಧ್ಯಾನ ಯೋಗ್ಯ, ಭಗವಂತನೇ ಜ್ಞಾನಯೋಗ್ಯ ಎಂಬ ವಿಷಯ ಗೊತ್ತಾಯಿತು. ಅದಕ್ಕೋಸ್ಕರವಾಗಿ ನಮಗೆ ಮಥನ ಕಾರ್ಯ, ಮಥನ ಅದು ಜ್ಞಾನಕ್ಕೆ ಒಂದು ಕಡೆಗೋಲಿದ್ದಂತೆ. ಮಥನ ಮಾಡಿದಾಗ ಆ ಮಥನದಿಂದಾಗಿ ಏನಾಗ್ತದೆ, ಒಳ್ಳೆಯ ಜ್ಞಾನ ಬರ್ತದೆ. ಮಥನೆ ಯಾವುದಕ್ಕೆ ಬೇಕು? ಜ್ಞಾನದ ವಿಸ್ತಾರಕ್ಕೆ ಬೇಕು. ಜ್ಞಾನ ನಾನು ತಿಳ್ಕೊಂಡಿದ್ದೇನೆ, ನಾನು ತುಂಬ ಓದಿದ್ದೇನೆ, ಏನು ಪ್ರಯೋಜನ? ನಾನು ಒಬ್ಬ ಇಂಜಿನಿಯರಿಂಗ್ ಮಾಡಿದ ಅಂದಿಟ್ಟುಕೊಳ್ಳುವ, ಮಾಡಿದವನಿಗೆ ಸ್ವಲ್ಪನೂ ಕೂಡ ಜ್ಞಾನ ಇಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಅಂಥವನನ್ನು ಕರೆದು ಏನಾದರೂ ನೀನು ಮಾಡಪ್ಪ ಅಂತ ಹೇಳಿದ್ರೆ ಏನಾಗ್ತದೆ? ಆಗತಕ್ಕಂತಹದ್ದು ಅವಾಂತರವೇ. ಯಾಕೆ? ಏನೋ ಮಾಡಿಬಿಡ್ತಾನೆ. ಅದಕ್ಕೋಸ್ಕರವಾಗಿ ಏನು ಅಂತ ಹೇಳಿದ್ರೆ, ಯಾರಿಗೆ ಜ್ಞಾನ ಇದೆ, ಆ ಜ್ಞಾನ ಒಳ್ಳೆ ರೀತಿಯಲ್ಲಿ ಅದು ಮಥನವಾಗಿದೆ, ಅದನ್ನು ಯಾರು ಚೆನ್ನಾಗಿ ಅದನ್ನು ತಿಳ್ಕೊಂಡಿದ್ದಾನೆ ಅಂಥವನಿಗೆ ಆ ಜ್ಞಾನ ಒಳ್ಳೆಯ ಅದು ಕಾರ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಏನೋ ತಾಮೋ ಒಳ್ಳೆಯ ಈ ಎಲ್ಲ ವಿಷಯಗಳನ್ನು ನಮಗೆ ತೋರಿಸಿಕೊಡ್ತಾರೆ. ಇದಾದ ಮೇಲೆ ಮುಂದಿನ ವಿಷಯವನ್ನು ಹೇಳ್ತಾರೆ. ಭಗವಂತನಿಗೆ ಒಂದು ವಿಸ್ತಾರವನ್ನು ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಒಳ್ಳೆಯ ಜ್ಞಾನ ಎಲ್ಲಿಂದ ಬರ್ತದೆ? ಅದಕ್ಕೆ ಶಾಸ್ತ್ರಗಳು, ಬ್ರಹ್ಮಸೂತ್ರಗಳು ಬೇಕು. ಎಲ್ಲಿಂದ? ಓಂ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯತಃ ಓಂ ಓಂ ಮತ್ತೆ ಓಂ ಶಾಸ್ತ್ರಯೋನಿತ್ವಾತ್ ಓಂ 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 ಈಕ್ಷತೆ ಅನ್ನ ಶಬ್ದಂ ಓಂ. ಹೀಗೆ ನಮಗೆ ಶಾಸ್ತ್ರಯೋನಿತ್ವಾತ್ ಅಂತ ಯಾವುದು? ಭಗವಂತನನ್ನು ಎಲ್ಲಿ ತಿಳ್ಕೊಳ್ಳಬೇಕು? ಭಗವಂತ ಏನು ಓಂ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು. ಎಂಥವನು ಬ್ರಹ್ಮ ಅಂತ ಕೇಳಿದ್ರೆ, ಓಂ ಜನ್ಮಾದ್ಯಸ್ಯತಃ ಓಂ, ಜನ್ಮಾದಿಗಳುಳ್ಳವನು. ಜನ್ಮ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷಾದಿಗಳುಳ್ಳವನು. ಮತ್ತೆ ಅವನನ್ನು ತಿಳ್ಕೊಳ್ಳಬೇಕು ಅಂತಾದರೆ ಶಾಸ್ತ್ರಯೋನಿತ್ವಾದ ಓಂ, ಶಾಸ್ತ್ರವೇ ಅದಕ್ಕೆ ಕಾರಣ. ಶಾಸ್ತ್ರಗಳಿಂದಾಗಿ ಯೋ ವೇದ್ಯ ಶಾಸ್ತ್ರೈಕ ಸಮಧಿಗಮ್ಯ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸಂಸ ಒಂದೇ ನಿರ್ದೋಷ ಶಿಶರದ್ಗುಣಂ. ಹೀಗೆ ಅವನನ್ನು ಜ್ಞಾನದಲ್ಲಿ ಅಂದರೆ ಸದಾಗಮೈಕ ವಿಜ್ಞೇಯಂ, ಭಗವಂತ ಆಗಮ ವೇದ್ಯ. ಯಾವ ಆಗಮಗಳು? ಸದಾಗಮಗಳು. ಎಂತಹ ಸದಾಗಮಗಳು? ದುರಾಗಮಗಳಲ್ಲ. ಯಾವುದು ದುರಾಗಮಗಳು? ಸದಾಗಮಗಳು ಯಾವುದು ಅಂತ ಕೇಳಿದ್ರೆ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಕೂಡ ಸದಾಗಮಗಳು. ಸದಾಗಮೈಕ ವಿಜ್ಞೇಯ, ಏಕ ವಿಜ್ಞೇಯ, ಅದರಿಂದ ಮಾತ್ರ ವೇದ್ಯ. ಮತ್ತು ಸಮತೀತಕ್ಷರಾಕ್ಷರಂ,
ಎಲ್ಲ ಅಕ್ಷರಾಕ್ಷರ ಪುರುಷರಿಗಿಂತ ಅವನು ಮೀರಿ ನಿಂತವನು. ನಾರಾಯಣಂ ಸದಾ ವಂದೇ, ಅಂತಹ ದೋಷ ದೂರನಾಗಿರ್ತಕ್ಕಂತಹ ಭಗವಂತನನ್ನು ನಾನು ಸ್ತೋತ್ರ ಮಾಡ್ತೇನೆ, ನಾನು ನಮಿಸ್ತೇನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇಂತಹ ಭಗವಂತನನ್ನು ಕಾಣಲಿಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಓಂ ಶಾಸ್ತ್ರಯೋನಿತ್ವಾತ್, ಓಂ ಶಾಸ್ತ್ರಯೋನಿ, ಶಾಸ್ತ್ರವೇ ಕಾರಣ, ಶಾಸ್ತ್ರವೇ ಮುಖ್ಯವಾಗಿರತಕ್ಕಂತಹದ್ದು ಎಂಬುದನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದಿನ ಅಲ್ಲಿ ವಿಶೇಷಣವನ್ನು ಭಗವಂತನಿಗೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಭಗವಂತನಿಗೆ ದಾಮೋದರ ಅಂತ ಕೊಟ್ಟಿದ್ದಾರೆ. ಭಗವಂತನನ್ನ ಏನು ಕರೆದಿದ್ದು ನಾನು? ದಾಮ ಉದರ. ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಉಳ್ಳವನು. ಇಡೀ ಜಗತ್ತು ಹೊಟ್ಟೆಯಲ್ಲಿದ್ದರೆ ಭಗವಂತನ ಹೊಟ್ಟೆ ವಿಪರೀತವಾಗಿ ದೊಡ್ಡದಾಗಬೇಕಿತ್ತಲ್ವ? ಯಾಕೆ? ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡವನು 14 ಲೋಕಗಳು ಹೊಟ್ಟೆಯಲ್ಲಿರತಕ್ಕಂಥವನಿಗೆ ಎಂತಹ ಹೊಟ್ಟೆ ಬರಬೇಕು? ಅದು ವಿಪರೀತವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹೊಟ್ಟೆ ಬರಬೇಕಿತ್ತು. ಇಲ್ಲ, ಭಗವಂತನ ಹೊಟ್ಟೆ ಎಂತಹದ್ದು ಕೇಳಿದ್ರೆ ದಾಮೋದರ, ಅವನು ಕೃಷ. ಇನ್ನೊಂದು ಏನು ಅಂತ ಕೇಳಿದ್ರೆ, ದಾಮ ಶಬ್ದಕ್ಕೆ ಇಲ್ಲಿ ಕೃಷ್ಣಂ ವಂದೇ ಮಂತಭಾಷಧರಂ ದಿವ್ಯಾರ್ಪಕಾಕೃತಂ ಶಿಖಾಬಂಧತ್ರಯೋಪೇತಂ ಅಂತ ಹೇಳಿಕೊಂಡು ರಮ್ಯಂ ಧಾಮದ ತನ್ಮಹೇರಜಂತಹ ಅಂತ ಹೇಳಿಕೊಂಡು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಧಾಮಶಬ್ದವನ್ನು ಬಳಸ್ತಾರೆ. ಉಡುಪಿಯಲ್ಲಿರ್ತಕ್ಕಂತಹ ಕೃಷ್ಣ ಏನನ್ನು ಹೇಳ್ಕೊಂಡಿದ್ದಾನೆ ಅಂತ ಕೇಳಿದರೆ ರಮ್ಯಂ ಧಾಮದ ತನ್ಮಹೇರಜದ ಗ್ರಾಮಶ್ರೀಯೋಲಂಕೃತಿ. ರಮ್ಯಂ ಧಾಮ, ಧಾಮವನ್ನು ಹಿಡ್ಕೊಂಡಿದ್ದಾನೆ. ಎಂತಹ ಧಾಮ ಅಂತ ಕೇಳಿದ್ರೆ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಎಂಥದಕ್ಕೆ ಹಗ್ಗ ಹಿಡ್ಕೊಂಡದ್ದು ಅಂತ ಕೇಳಿದ್ರೆ, ನಿನ್ನ ಸಂಸಾರ ಎಂಬಂತಹ ಏನು ಸಮುದ್ರ ಇದೆ, ಕಡಲಿದೆ, ಅದನ್ನು ನಾನು ನನ್ನ ಮಥನದಿಂದಾಗಿ, ನನ್ನ ಕಡೆಗೋಲಿನಿಂದಾಗಿ ಅದನ್ನು ಮತಿಸಿ ನಿನಗೆ ಮೋಕ್ಷವನ್ನು ಕೊಡ್ತೇನೆ ಎಂಬುದನ್ನು ಸೂಚಿಸುವುದಕ್ಕೋಸ್ಕರವಾಗಿ ರಜತಪೀಠ ಬರೆದಿರತಕ್ಕಂತಹ ಕೃಷ್ಣ ಧಾಮ ಅದೇ ರೀತಿಯಾಗಿ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ. ಇರಲಿ, ಇಲ್ಲಿ ದಾಮೋದರ ಅಂತ ಹೇಳಿದ್ದಾರೆ. ಭಗವಂತನನ್ನ ಧಾಮದಿಂದ ಯಾರು ಯಶೋದೆ ಕಟ್ಟಿ ಹಾಕ್ತಾಳೆ. ಕೃಷ್ಣ ವಿಪರೀತವಾಗಿರ್ತಕ್ಕಂತಹ ಚೇಷ್ಟೆಗಳನ್ನು ಮಾಡಿದಾಗ ಅನೇಕ ಗೋಪಿಕಾ ಸ್ತ್ರೀಯರು ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ತಮ್ಮ ತಾಯಿಯ ಬಳಿಯಲ್ಲಿ, ಯಶೋದೆಯ ಬಳಿಗೆ ಬಂದು, ನಿನ್ನ ಮಗನ ವಿಪರೀತವಾಗಿರ್ತಕ್ಕಂತಹ ಚೇಷ್ಟೆಗೆ ನಾವು ಬೇಸತ್ತಿದ್ದೇವೆ, ಕೃಷ್ಣನನ್ನು ಕಟ್ಟಿ ಹಾಕು ಯಶೋದೆ ಅಂತ ಹೇಳಿಕೊಂಡು ಅವನನ್ನು ಯಶೋದೆಯ ಬಳಿಯಲ್ಲಿ ಕೇಳಿದಾಗ ಯಶೋದೆ ಅವನನ್ನು ಕಟ್ಟಿ ಹಾಕ್ತಾಳೆ. ಆ ಕಟ್ಟಿ ಹಾಕಿರತಕ್ಕಂಥ ಅವನನ್ನು ಭಗವಂತನನ್ನು ಹೊಟ್ಟೆಗೆ ಹಗ್ಗವನ್ನು ಹಾಕಿ ಧಾಮವನ್ನು ಕಟ್ಟಿ ಹಾಕಿದ್ದಾಳೆ. ಅಂತಹ ಧಾಮ ಕಟ್ಟಿದ್ದರಿಂದಾಗಿ ಧಾಮ ಉದರ ಎಂಥವನು. ಇದನ್ನು ಆಚಾರ್ಯರು ಕೂಡ ಸ್ತೋತ್ರವನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ದಾಮೋದರ ದೂರತರಾಂತರ ವಂದೇ ದಾರಿತ ಅಪಾರ ಪರಸ್ಮಾತ್. ಭಗವಂತನನ್ನು ದಾಮೋದರ ಎಂಬ ಒಂದು ನಾಮಧೇಯದಿಂದಾಗಿ ಸ್ತೋತ್ರ ಮಾಡ್ತಾರೆ. ಅದಾದ ಮೇಲೆ ಭಗವಂತನ ರೂಪ ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ವಿಕ್ಷರೋ ರೋಹಿತೋ ಮಾರ್ಗೋ ಹೇತು ದಾಮೋದರ ಸಹ, ಭಗವಂತ ದಾಮೋದರ. ಹೀಗೆ ಅವನನ್ನು ದಾಮೋದರ ಶಬ್ದದಿಂದಾಗಿ ಹೇಳ್ತಾರೆ. ಹೇಗೆ ಇದು ನಿರ್ವಚನ ಮಾಡುವಂತಹದ್ದು ಹೇಗೆ ಅಂತ ಕೇಳಿದರೆ, ಅದನ್ನು ಒಳ್ಳೆಯ ಒಂದು ವ್ಯಾಖ್ಯಾನಕಾರರು ಅದನ್ನು ಬಿಡಿಸಿಕೊಡ್ತಾರೆ. ದಾಮೋದರ ಹೇಗೆ ದಾಮೋದರವನ್ನು ಕೇಳಿದರೆ, ದಶ್ಚಾಸು ಅಮಶ್ಚಾಸು ಉದರಶ್ಚ ದಾಮೋದರ. ದಶ್ಚ ಅಮಶ್ಚ ಉದರಶ್ಚ ಅಂದರೆ ಇದನ್ನು ವಿಗ್ರಹ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಸಚಾಸೋ ಕರ್ಮಧಾರಯ ಅಂತ ಕರ್ಮಧಾರಯ ಸಮಾಸವನ್ನು ಮಾಡಿದಾಗ ಕರ್ಮಧಾರಯವನ್ನು ಮಾಡ್ತಾರೆ. ದಶ್ಚ ಏನು? ದಾ ಶಬ್ದಕ್ಕೆ ದದಾತಿ, ಏನೆಲ್ಲ ಯಾರೆಲ್ಲ ಕೇಳ್ತಾರೋ ಎಲ್ಲರ ಅಭೀಷ್ಟಗಳನ್ನು ಕೊಡ್ತಾನೆ. ದದಾತಿ. ಅಮಶ್ಚ ಮತ್ತು ಅನಿಷ್ಟ ನಿವಾರಣೆ ಭಗವಂತ ಕೊಡ್ತಾನೆ, ಭಗವಂತ ನಿವಾರಣೆ ಮಾಡ್ತಾನೆ. ಏನನ್ನು ನಿವಾರಣೆ ಮಾಡ್ತಾನೆ? ಅಭೀಷ್ಟಗಳನ್ನು ಕೊಡ್ತಾನೆ, ಅನಿಷ್ಟ ನಿವೃತ್ತಿ.
ಭಗವಂತ ಕೊಡುವುದಕ್ಕೂ ಸಮರ್ಥ, ಭಗವಂತ ನಿವೃತ್ತಿ ಮಾಡುವುದಕ್ಕೂ ಸಮರ್ಥ. ಯಾವುದನ್ನು ಯಾರು ಅವನನ್ನು ಕೇಳಿಕೊಳ್ತಾರೋ ಅವರ ಅನಿಷ್ಟ ನಿವೃತ್ತಿಯನ್ನು ಮಾಡ್ತಾನೆ. ಅದರಿಂದಾಗಿ ದಶ್ಚಾಸು ಅಮಶ್ಚ, ಅಮ ಶಬ್ದಕ್ಕೆ ಅನಿಷ್ಟ ನಿವೃತ್ತಿ ಅಂತ ಅರ್ಥ. ಅನಿಷ್ಟ ನಿವೃತ್ತಿಯನ್ನು ಮಾಡುವ ಮೂಲಕವಾಗಿ ಉದರಶ್ಚ, ಭಗವಂತ ಆಮ, ಎಂಥವನು ಆಮ, ಅವನಿಗೆ ಸೀಮೆ ಇಲ್ಲ. ಸೀಮೆ ಇಲ್ಲ ಅಂತ ಹೇಳಿದರೆ ಭಗವಂತನಿಗೆ ಅವಧಿ ಇಲ್ಲ. ಭಗವಂತನಿಗೆ ಅವಧಿ ಇಲ್ಲ ಅಂತ ಹೇಳಿದರೆ ಭಗವಂತನಿಗೆ ಇಲ್ಲಿಯ ತನಕ ವ್ಯಾಪ್ತಿ ಇಲ್ಲ. ಯಾಕೆ? ಅವನು ಅಚ್ಯುತಾನಂದ ಗೋವಿಂದ, ಭಗವಂತನಿಗೆ ಅನಂತ ಪರಿಮಿತ, ಎಲ್ಲಿಯೂ ಕೂಡ ಅವನನ್ನು ಕಟ್ಟಿ ಹಾಕಲಿಕ್ಕಾಗೋದಿಲ್ಲ. ಇಡೀ ಜಗತ್ತಲ್ಲಿ ವ್ಯಾಪ್ತನಾಗಿರತಕ್ಕಂಥ ಭಗವಂತನನ್ನು ಯಶೋದೆ ಕಟ್ಟಿ ಹಾಕಿದಳು ಅಂತ ಹೇಳಿದರೆ ಕೇವಲ ನಾಮಕೀಯ ವಾಸ್ತೆ. ಭಗವಂತ ಅವಳ ಕೈಗೆ ಕಟ್ಟಿದಂತೆ ತೋರಿಕೊಂಡ ಅಷ್ಟೇ. ಅದೇ ರೀತಿಯಾಗಿ ಭಗವಂತ ಆಮ, ಭಗವಂತನಿಗೆ ಪರಿಮಾಣ ಇಲ್ಲ. ವ್ಯಾಪ್ತನಾಗಿರ್ತಕ್ಕಂಥ ವಿಭು, ಭಗವಂತನಿಗೆ ವಿಭು ಪರಿಮಾಣ ಅಂತ ಹೇಳ್ತಾರೆ, ವ್ಯಾಪ್ತವಾಗಿರ್ತಕ್ಕಂತಹ ಪರಿಮಾಣ. ಮತ್ತೆ ಭಗವಂತ ಉದರ ಏನು? ದಶ್ಚಾಸು ಅಮಶ್ಚಾಸು ಉದರಶ್ಚ. ಭಗವಂತ ಎಂಥವನು ಕೇಳಿದರೆ ಎಲ್ಲರನ್ನೂ ಕೂಡ ಅವನು ಪ್ರಳಯ ಕಾಲದಲ್ಲಿ ಯಾರನ್ನ ಎಲ್ಲೆಲ್ಲಿಡಬೇಕೋ ಅವರೆಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ವ್ಯವಸ್ಥೆ ಮಾಡಿಕೊಂಡಿರ್ತಾನೆ. ನಮಗೆ ನಮ್ಮದೇ ಆಗಿರತಕ್ಕಂತಹ ಒಬ್ಬನನ್ನು ಅಥವಾ ಒಬ್ಬರಿಬ್ಬರ ಮಕ್ಕಳನ್ನು ಅವರನ್ನು ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕೆ? ನಾನು ಹೇಳಿದಂತಹ ಮಗ, ನನ್ನದೇ ಆಗಿರತಕ್ಕಂತಹ ಮಗ ನನ್ನ ಮಾತನ್ನೇ ಕೇಳೋದಿಲ್ಲ. ಯಾಕೆ? ಅದು ಆದರೆ ಭಗವಂತ ಹಾಗಲ್ಲ. ಎಲ್ಲರನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿ ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಎಲ್ಲ ಜೀವರಾಶಿಗಳನ್ನು ಕೂಡ ಭಗವಂತ ಹೊಟ್ಟೆಯಲ್ಲಿಟ್ಟುಕೊಂಡು ಏನು ಸುಖವಾಗಿರ್ತಾನೆ, ಸುಖವಾಗಿ ಶಯತೆ ನಿದ್ದೆ ಮಾಡ್ತಾ ಇರ್ತಾನೆ ಭಗವಂತ. ಅಂತಹ ಭಗವಂತನಿಗೆ ದಾಮೋದರ ಎಂಬ ಶಬ್ದವನ್ನು ಇಲ್ಲಿ ಏನೋ ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಅಂತಹ ಭಗವಂತನನ್ನು ಏನು ಮಾಡಬೇಕು? ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಂತಹ ದಾಮೋದರ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ನೀನು ಸೇವಿಸು ಎಂಬುದಾಗಿ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತಸಾರದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಭಗವಂತನನ್ನು ಹೇಗಪ್ಪ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಗೀತೆ ನಮಗೆ ಮಾರ್ಗೋಪದೇಶ. ಭಗವದ್ಗೀತೆ ಇದೆಯಲ್ಲಪ್ಪ, ಭಗವದ್ಗೀತೆ ನಮಗೆ ಕೃಷ್ಣನೇ ಹೇಳಿರ್ತಕ್ಕಂತಹದ್ದು. ಏನು? ಭಗವಂತನನ್ನು ಕೇಳಲಿಕ್ಕೆ, ಭಗವಂತನ ತಿಳ್ಕೊಳ್ಳಿಕ್ಕೆ ಏನು ಕೇಳಿದೆ? ತದ್ವಿದ್ಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜಾನ ತತ್ವದರ್ಶಿನ. ನಿನಗೆ ಜ್ಞಾನ ಬೇಕಾ? ಜ್ಞಾನ ಬೇಕು ಅಂತಾದರೆ ನೀನು ತದ್ವಿದ್ಧಿ ಪ್ರಣಿಪಾದೇನ, ನೀನು ಜ್ಞಾನಿಗಳನ್ನು ಹೋಗಿ ಮೊರೆ ಹೋಗು. ಜ್ಞಾನಿಗಳನ್ನು ಸಿಕ್ಕಿದಾಗ ಜ್ಞಾನಿಗಳ ಸೇವೆಯನ್ನು ಮಾಡು, ಅವರ ಮೂಲಕವಾಗಿ ನಿನಗೆ ಜ್ಞಾನ ಸಿಗ್ತದೆ. ತದ್ವಿದ್ಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವೆಯ, ಅವರ ಸೇವೆಯನ್ನು ಮಾಡುವ ಮೂಲಕವಾಗಿ ನಿನಗೆ ಒಳ್ಳೆಯ ಜ್ಞಾನ ಅದು ಬರ್ತದೆ ಅಂತ ಹೇಳ್ತಾರೆ. ಹೀಗೆ ನಮಗೆ ಜಗನ್ನಾಥದಾಸರನ್ನು ತೋರಿಸಿಕೊಡ್ತಾ ಇದ್ದಾರೆ. ನಮಗೆ ಏನು ಜ್ಞಾನ ಬೇಕು ಅಂತಾದರೆ ಕೇವಲ ನಾನು ದೇವರನ್ನು ಮಾತ್ರ ಸ್ತೋತ್ರ ಮಾಡ್ತೇನೆ, ನನಗೆ ಉಳಿದವರೆಲ್ಲ ಬೇಡ ಅಂತ ಹೇಳಿದರೆ ಏನಿಲ್ಲ. ಲೌಕಿಕವಾಗಿ ದೃಷ್ಟಾಂತವನ್ನು ಹೇಳುವಾಗಲೇ ನನಗೆ ಯಾವುದೋ ಯಕಶ್ಚಿತ್ ಯಾವುದೋ ಒಬ್ಬ ಅಧಿಕಾರಿಯನ್ನು ಭೇಟಿಯಾಗಬೇಕು ಅಂತಾದರೆ ಅವನ ಕೆಳಗಿರತಕ್ಕಂತಹ ಎಷ್ಟೋ ಮಂದಿ ಅಧಿಕಾರಿ ವರ್ಗದವರನ್ನು ದಾಟಿ 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 ನಾನು ಮುಂದಕ್ಕೆ ಹೋಗಬೇಕು. ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನನ್ನು ಕಾಣಬೇಕು, ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಆರಂಭದ ಹಂತ ಅದು ಅತೀ ಅವಶ್ಯಕ ಎಂಬುದನ್ನು ನಮಗೆ ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ವಿಶೇಷವಾಗಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಆರಂಭದ ಏನು ಜಗನ್ನಾಥದಾಸರು ಏನು ನಾಂದಿ ಸಂಧಿ ಅಂತ ಅಂದರೆ ಮಂಗಳಾಚರಣ ಸಂಧಿಯನ್ನು ಹೇಳ್ತಾ ಇದ್ದಾರೆ. ಮಂಗಳಾಚರಣ ಸಂಧಿಯಲ್ಲಿ ಏನೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ನರಸಿಂಹನಿಂದ ಆರಂಭಿಸಿಕೊಂಡು ಗುರುಗಳಿಂದ ತೀರಿಸಿಕೊಂಡು ಗುರುಗಳು ನರಸಿಂಹನು, ಅದೇ ರೀತಿಯಾಗಿ ಪವಮಾನ ಭಾರತೀ ಸರಸ್ವತಿಯರು, ಅದೇ ರೀತಿಯಾಗಿ ರುದ್ರದೇವರು, ಅದೇ ರೀತಿಯಾಗಿ ಭಾಗವತೋತ್ತಮರು, ಯಾರೆಲ್ಲ ಜ್ಞಾನಿಗಳು ಇದ್ದಾರೆ ಎಲ್ಲರನ್ನೂ ಕೂಡ ಸ್ತೋತ್ರ ಮಾಡಿ ಇಲ್ಲಿಗೆ ಮಂಗಲಾಚರಣ ಸಂಧಿಯನ್ನು ಜಗನ್ನಾಥದಾಸರು ಮುಗಿಸ್ತಾ ಇದ್ದಾರೆ.
ಅದಾದ ಮೇಲೆ ಮುಂದೆ ಎರಡನೇ ಸಂಧಿಯನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ ಕರುಣಾ ಸಂಧಿ ಅಂತ. ಅದರ ಸಂಧಿಯನ್ನು ಆರಂಭ ಮಾಡುವಾಗ ಹೇಳ್ತಾರೆ, ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಿತ್ತು ಸಲಹುದು, ಭುವನ ಪಾವನ ನೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪದು ಭೂಸುರರು ದಿನದಿನದಿ. ಭೂಸುರರು ದಿನದಿನದಿ ಅಂತ ಹೇಳಿಕೊಂಡು ಜಗನ್ನಾಥದಾಸರು ಕರುಣಾಸಂಧಿಯನ್ನು ಹೇಳ್ತಾ ಇದ್ದಾರೆ. ಏನು ಮಾಡಬೇಕಪ್ಪ? ಭಗವಂತನನ್ನ ಕರುಣೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಂಥವನು ಕೇಳಿದ್ರೆ, ಭಗವಂತ ಅನಂತ ಕಲ್ಯಾಣ ಗುಣೇಕ ಸಿಂಧೋ ಶ್ರೀ ವಿಷ್ಣುನ ಪ್ರೇರಿತ ಮಾನಸೋಹಂ. ಭಗವಂತ ಅನಂತ ಕಲ್ಯಾಣ ಗುಣಗಳು, ಕಲ್ಯಾಣ ಗುಣೇಕದಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ. ಅನಂತವಾಗಿರತಕ್ಕಂತಹ ಕಲ್ಯಾಣ ಗುಣಗಳು, ನವದ್ಯುನಾಥ ಹೊಸದಾಗಿರತಕ್ಕಂತಹ ಒಂದು ಗುಣಗಳು, ಅದು ಜಾಸ್ತಿ ಆಗ್ತಾ ಇರ್ತದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಗುಣಗಳು. ಇಂತಹ ಸಂಧಿಯನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ನಿನಗೆ ಭಗವಂತನನ್ನು ಕಾಣಬೇಕು ಅಂತಾದರೆ ಮೊದಲಿಗೆ ಯಾವುದು ಬೇಕು? ನಾನು ದೇವರ ಬಳಿಗೆ ನಿತ್ಯ ಬರ್ತೇನೆ, ನಾನು ದೇವರನ್ನು ನಿತ್ಯ ಕಾಣ್ತಾ ಇದ್ದೇನೆ, ನಾನು ದೇವರ ಜೊತೆಗೇ ಇದ್ದೇನೆ. ಏನು ಪ್ರಯೋಜನ? ದೇವರ ಜೊತೆಗಿದ್ದ ತಕ್ಷಣ ದೇವರೇನು ನಮಗೆ ಕಾಣಬೇಕು ಅಂತಿಲ್ಲ, ಅಥವಾ ದೇವರೇನು ನಾನು ಹೇಳಿದಂತಹ ವ್ಯಕ್ತಿಯೂ ಅಲ್ಲ. ದೇವರು, ನಾನು ದೇವರನ್ನು ನಿತ್ಯ ಪೂಜೆ ಮಾಡ್ತೇನೆ, ನಾನು ದೇವರ ಜೊತೆಗೇ ಇದ್ದೇನೆ, ನಾನು ದೇವಸ್ಥಾನದಲ್ಲಿಯೇ ಕೂತ್ಕೊಂಡಿರ್ತೇನೆ ಅಂತ ಹೇಳಿದ್ರೆ ದೇವರೇನು ನಾವು ಹೇಳಿದಂತಹ ಇರತಕ್ಕಂತಹ ವ್ಯಕ್ತಿಯೂ ಅಲ್ಲ, ಅಥವಾ ದೇವರು ನಾವಿಟ್ಟಂತಹ ಕೆಲಸಕ್ಕಿಟ್ಟಂತಹ ವ್ಯಕ್ತಿಯೂ ಅಲ್ಲ. ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಅದಕ್ಕೆ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಯಾವುದು ಕೇಳಿದ್ರೆ, ಶ್ರವಣ ಮನಕ್ಕೆ ಆನಂದವೀವುದು. ಶ್ರವಣವನ್ನು ಹೇಳಿದ್ದಾರೆ. ಶ್ರವಣವನ್ನು ಮಾಡಪ್ಪ. ಏನು ಶ್ರವಣ ಮಾಡಬೇಕು? ನಾನು ಬೇಕಾದಷ್ಟು ಕೇಳಿದ್ದೇನ್ರಿ. ನಂದು 1000 ಸಲ ನಂದು ಏನೋ ಭಾಗವತ ಶ್ರವಣ ಆಯಿತು, ನಂದು ಮಹಾಭಾರತ ಶ್ರವಣ ಆಯಿತು, ನಂದು ರಾಮಾಯಣ ಶ್ರವಣ ಆಗಿದೆ. ಅದೇ ರೀತಿಯಾಗಿ ನಾನು ಪುರಾಣಗಳು ಎಲ್ಲಿ ಆಗ್ತಾ ಉಂಟು ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪುರಾಣಗಳಿಗೆ ಹೋಗ್ತೇನೆ. ಹೌದಪ್ಪ, ಹೋಗಿ ಮಾಡಿದ್ದೇನು ನೀನು ಕೇಳಿದರೆ? ಏನಾದರೂ ಕೂಡ ಅಲ್ಲಿ ಪುರಾಣವನ್ನು ಕೇಳಿದ್ಯೋ, ಪುರಾಣದಲ್ಲಿ ಇಡತಕ್ಕಂತಹದ್ದನ್ನು ಏನಾದರೂ ಗೊತ್ತಾಗಿದೆಯೋ ಕೇಳಿದರೆ ಅದಿಲ್ಲ, ಅದು 0. ಶ್ರವಣ ಮಾಡಿದ್ದೇ ಬಂತು, ಕೇಳಿ ಏನು ಎಲ್ಲ ಕಡೆ ಹೋಗಿದ್ದಾನೆ, ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಕಡೆಗೆ ಹೋಗಿದ್ದಾನೆ. ಆದರೆ ಶ್ರವಣ ಮಾಡಿದ್ದು ಮನನ ಆಗಿಲ್ಲ, ಧ್ಯಾನ ಆಗಿಲ್ಲ. ಶ್ರವಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಎರಡನ್ನ ಮಾಡಿದಾಗ ಆವಾಗ ಅದು ಸಾರ್ಥಕ ಅನ್ನಿಸ್ತದೆ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಶ್ರವಣ ಮನಕ್ಕೆ ಆನಂದವೀವುದು. ನೀನು ಕೇಳಿದ್ಯಲ್ವಾ, ಕೇಳಿದಾಗ ಖುಷಿಯಾಗ್ತದೆ. ಒಳ್ಳೆಯ ಭಗವಂತನ ಬಗ್ಗೆ ಕೇಳಿದಾಗ ಆನಂದ. ಏನು ಭಗವಂತನ ಲೀಲೆಗಳು, ಏನು ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಚರ್ಯಗಳು. ಇದನ್ನು ಕೇಳಿದಾಗ ಕೇಳಿದ ಬಿಟ್ಟ. ನಾನು ಹೋಗದೇ ಇರತಕ್ಕಂತಹ ಪ್ರವಚನ ಇಲ್ಲ, ಹೋಗದೇ ಇರತಕ್ಕಂತಹ ವ್ಯವಸ್ಥೆ ಇಲ್ಲ, ಎಲ್ಲ ಕಡೆಗೂ ಹೋಗಿದ್ದೇನೋ ಮಾಡಿದ್ದನಿದ್ದೇನೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಪುದು. ಇದು ಏನು ಮಾಡ್ತದೆ ಕೇಳಿದ್ರೆ, ನಿನಗೆ ಭವಜನಿತವಾಗಿರತಕ್ಕಂತಹ, ಇದರಿಂದ ಹುಟ್ಟತಕ್ಕಂತಹ ಭವಜನಿತವಾಗಿರತಕ್ಕಂತಹ ದುಃಖವನ್ನು ನಾಶ ಮಾಡ್ತಪ್ಪ. ಈ ಏನು ನಿನಗೆ ಸಂಸಾರ ಇದೆ, ಇದು ದೊಡ್ಡದಾಗಿರ್ತಕ್ಕಂತಹ ಉಪಕಾರವನ್ನು ಮಾಡುತ್ತೆ. ಭವಜನಿತವಾಗಿರ್ತಕ್ಕಂತಹ ದುಃಖ ಬರಲಿಕ್ಕೆ ಕಾರಣ ಏನು? ಭವದಲ್ಲಿ ಬಂದದ್ದು ಯಾಕೆ? ಪ್ರಾರಬ್ಧ ಇತ್ತು, ಹುಟ್ಟಿ ಬಂದದ್ರಿಂದಾಗಿ ನನ್ನ ಮಡದಿ ಮಕ್ಕಳು ಈ ವ್ಯವಸ್ಥೆಯನ್ನು ಕಟ್ಟಿಕೊಂಡು ತಿರುಗಾಡ್ತಾ ಇರ್ತಾನೆ. ಈ ವ್ಯವಸ್ಥೆಯಿಂದ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಮುಂದಕ್ಕೆ ಹೋಗಬೇಕು ಅಂತಾದರೆ ಪುನಃ ಇದೆ ಸೈಕಲ್. ಏನು? ಶ್ರವಣ ಮಾಡಬೇಕು ಅಂತಾದರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಇದನ್ನು ಮಾಡಿತು ಅಂತಾದರೆ ಆವಾಗ ಭವಜನಿತ ದುಃಖಗಳ ಕಳೆಯುವುದು. ನಾನು ಕೇಳಿದ್ದು ಬೇಕಾದಷ್ಟು ಕೇಳ್ತಾರೆ, ಬೇಕಾದಷ್ಟನ್ನು ಕೇಳಿದ್ದೇನೆ, ಬೇಕಾದಷ್ಟನ್ನು ಹೇಳಿದ್ದು ಕೇಳಿದ್ದೇನೆ. ಕೇಳಿದ್ದು ಪ್ರಯೋಜನ ಇಲ್ಲ. ಯಾಕೆ?
ಅದು ದುಃಖ ಕಳೆಯುವುದದ್ದಾಗಬೇಕು. ದುಃಖ ಕಳೀಬೇಕು ಅಂತ ಆದರೆ ಕೇಳಿದ್ದನ್ನು ಚೆನ್ನಾಗಿ ಕೇಳಬೇಕು. ಚೆನ್ನಾಗಿ ಕೇಳುವುದು ಯಾವಾಗ ಅಂತ ಕೇಳಿದರೆ ಅದು ಕೇಳಿದ್ದು ಒಳಗಿಳಿಬೇಕು. ಅಂದರೆ ಒಳಗಿರತಕ್ಕಂಥ ಏನು ಆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದಾಗ ಅದು ಇಲ್ಲಿ ಇಳಿಯಿತು. ಇಲ್ಲಿ ಕೇಳಿದ್ದು ಇಲ್ಲಿಗೆ ಬರಲಿಲ್ಲ ಅಂತ ಆದರೆ ಅಲ್ಲಿಗೆ ಪ್ರಯೋಜನ ಇಲ್ಲ. ಇಲ್ಲಿ ಕೇಳಿದ್ದು ಇಲ್ಲಿಂದಲೇ ಹಾರಿ ಹೋಯಿತು ಅಂತಾದರೆ ಅದು ಅಲ್ಲಿಗೆ ಹೋಯಿತು. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಹೇಳಿದ್ದು ಏನು ಕೇಳಿದ್ರೆ, ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ಮತ್ತೆ ವಿವಿಧ ಭೋಗಗಳಿ ಇಹ ಪರಂಗಳಿತ್ತು ಸಲಹುವುದು. ಇದೆಲ್ಲ ಬೇಡವಾರೆ, ನಾನು ಇಲ್ಲಿಯೇ ಚೆನ್ನಾಗಿದ್ದೇನೆ, ಜಗತ್ತಿನಲ್ಲಿಯೇ ಆನಂದವಾಗಿದ್ದೇನೆ, ಋಣಂಕೃತ್ವಾಗೃತಂಪಿಬೇತು, ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನಬೇಕು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ತುಪ್ಪ ತಿನ್ನಲಿಕ್ಕೆ ಹಣ ಇಲ್ಲ ರೀ, ಸರಿ, ಈಗ ನಿನ್ನ ಹತ್ರ ಹಣ ಇಲ್ವಾ, ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನಬೇಕು. ಏನು ನೀನು ಎಲ್ಲಿಗಾದರೂ ಯಾರತ್ತಾದರೂ ಹೋಗಬೇಡು, ನಿನಗೆ ಈಗ ನೀನು ಚೆನ್ನಾಗಿರ್ಬೇಕು. ಈಗ ಚೆನ್ನಾಗಿದ್ರೆ ಮತ್ತೆ ತಾನೇ ಪರ ಉಂಟಾ ಇಲ್ವಾ ಗೊತ್ತಿಲ್ಲ, ಮುಂದಿನದ್ದು ಪರ ಅದು ಎಲ್ಲಿಯೋ ಉಂಟು ಗೊತ್ತಿಲ್ಲ, ನೋಡಿದವರು ಹೇಳಲಿಲ್ಲ, ಯಾರೋ ಜ್ಞಾನಿಗಳು ಹೇಳಿದ್ದಾರೆ ಅದನ್ನು ನಂಬೋದಿಲ್ಲ. ಸುಮ್ಮನೆ ಯಾಕಪ್ಪ, ಇಲ್ಲಿ ನಾನು ಚೆನ್ನಾಗಿದ್ದೇನೆ, ಸಾಲ ಮಾಡುವುದು, ತುಪ್ಪ ತಿನ್ನುವುದು, ಚೆನ್ನಾಗಿರುವುದು, ಏನು ಬೇಕಾದರೂ ಮಜಾ ಮಾಡ್ಕೊಂಡಿರುವುದು, ಇದೇ ಚೆನ್ನಾಗಿರತಕ್ಕಂಥದ್ದು. ಯಾರೋ ಸತ್ತಿದ್ದಾರೆ, ಯಾವುದೋ ಸ್ವರ್ಗ, ಯಾವುದೋ ಮೋಕ್ಷ, ಯಾರೋ ದೇವರು, ಯಾಕಪ್ಪ ಬೇಕಿದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ವಿವಿಧ ಭೋಗಗಳ ಇಹ ಪರಗಳಿತ್ತು ಸಲಹುವುದು. ನೀನು ಒಮ್ಮೆ ನೀನು ಇದನ್ನು ಅದು ಆಚರಿಸಿ ನೋಡು, ಅದು ಇಲ್ಲಿಯೂ ಕೂಡ ನಿನಗೆ ಅದು ಫಲವನ್ನು ಕೊಡುತ್ತದೆ, ಆಮುಷ್ಮಿಕ ಫಲವನ್ನು ಕೊಡುತ್ತದೆ. ಇಲ್ಲಿಯೂ ಫಲದಾಯಕ, ಅಲ್ಲಿಯೂ ಫಲದಾಯಕವಾಗಿರ್ತಕ್ಕಂತಹದ್ದು ಯಾವುದು ಕೇಳಿದ್ರೆ ಅದು ಈ ಜ್ಞಾನ ಮಾತ್ರ. ಜ್ಞಾನ ಇಲ್ಲ ಅಂತಾದರೆ ಯಾವುದಕ್ಕೂ ಕೂಡ ಪ್ರಯೋಜನ ಬರುವುದಿಲ್ಲ. ಮತ್ತೆ ಭುವನ ಪಾವನ ನಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾರಿಪದು ಭೂಸುರರು ದಿನ ದಿನದಿ. ಯಾರ್ಯಾರ ಕಥೆ ಕೇಳಬೇಕಪ್ಪ? ಯಾರ್ದೋ ಕಥೆ ಕೇಳೋಣ, ಏನೋ ಆಗ್ತದೆ ಸಾಕು, ಯಾಕೆ ಬೇಕು ಇದೆಲ್ಲ? ಯಾರೋ ದೇವರು, ಅವನ ಬಗ್ಗೆ ಯಾಕೆ ಕೇಳಬೇಕು? ದೇವರು ಬೇಡ ನಮಗೆ, ದೇವರ ಬಗ್ಗೆ ಕೇಳಿ ಏನಾಗಬೇಕು? ಅಥವಾ ಯಾರ್ದಾದ್ರೂ ಕೇಳೋಣ ಕಥೆ ಅಂತ ಕೇಳಿದ್ರೆ ಹಾಗಾಗೋದಿಲ್ಲಪ್ಪ. ನೀನು ಯಾರ ಬಗ್ಗೆ ಕೇಳಬೇಕು ಕೇಳಿದ್ರೆ ಭುವನ ಪಾವನ ನೆನಿಪ, ಲೋಕ ಪಾವನ ಯಾರು? ಭಗವಂತ, ಇಡೀ ಜಗತ್ತನ್ನು ಮಂಗಳಗೊಳಿಸುವವನು, ಇಡೀ ಜಗತ್ತನ್ನು ಮಂಗಳದಾಯಕನಾಗಿ ಮಾಡುವವನು, ಇಡೀ ಜಗತ್ತಿಗೆ ಮಂಗಳತ್ವವನ್ನು ಕೊಡುವವನು. ಅಂತಹ ಭಗವಂತನ ಲಕ್ಷ್ಮೀಧವನ ಮಂಗಳ ಕಥೆಯ, ಅವನ ಮಂಗಳ ಕಥೆಯನ್ನು ನೀನು ಕೇಳಬೇಕಪ್ಪ. ಕೇಳಿ ಪರಮೋತ್ಸವದಿ ನಿನಗೆ ಇದರಿಂದ ಏನಾಗ್ತದೆ ಕೇಳಿದ್ರೆ ಕಿವಿಗೊಟ್ಟು ಆಲಿಸಬೇಕು. ಕೇಳಿದ್ರೆ ಪ್ರಯೋಜನ ಇಲ್ಲ, ಕೇಳಿದ್ದು ಎಷ್ಟು ಜೀರ್ಣವಾಗಿದೆ ಅಂತ ಅದೇ ಮುಖ್ಯ. ಕೇಳಿದ್ದು ಬೇಕಾದಷ್ಟು ಕೇಳಿರ್ತಾನೆ, ಆದರೆ ಕೇಳಿರತಕ್ಕಂತಹದ್ದು ಯಾವುದೂ ಕೂಡ ಇಳಿಲಿಲ್ಲ ಅಂತಾದರೆ ಅದಕ್ಕೆ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಹರಿಕಥಾಮೃತದಲ್ಲಿ ಹೇಳ್ತಾ ಇದ್ದಾರೆ ಏನು ಕೇಳಿದರೆ, ಲಕ್ಷ್ಮೀಧವನ ಆ ವ್ಯವಸ್ಥೆಯನ್ನು ಭಗವಂತನ ಬಗ್ಗೆ ಕೇಳಿರಿ. ಭಗವಂತನ ಬಗ್ಗೆ ಕೇಳಿದಾಗ ನಿನಗೇನಾಗ್ತದೆ ಕೇಳಿದ್ರೆ ಒಳಗಿರತಕ್ಕಂತಹ ಕಶ್ಮಲಗಳು ದೂರವಾಗ್ತದೆ. ಹೊರಗಿನ ಕಶ್ಮಲವನ್ನು ದೂರ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳುಂಟಪ್ಪ, ಏನೇನೇನೇನೋ ಹಾಕಬಹುದು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಸಾಯಂಕಾಲ ಒಂದು, ಏನು ಬೇಕಾದರೂ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಬೇಕಾದರೆ ಹೊರಗಿನ ಕೊಳೆಯನ್ನು ಶುದ್ಧಿಗೊಳಿಸಬಹುದು. ಒಳಗಿನ ಕೊಳೆಯನ್ನು ಶುದ್ಧಿಗೊಳಿಸಲಿಕ್ಕೆ ಯಾವುದೇ ವ್ಯವಸ್ಥೆಯಲ್ಲಿಯೂ ಕೂಡ, ಲೌಕಿಕವಾಗಿರತಕ್ಕಂತಹ ಯಾವ ವ್ಯವಸ್ಥೆಗಳು ಕೂಡ ಒಳಗಿನ ಕಶ್ಮಲವನ್ನು ದೂರ ಮಾಡಲಿಕ್ಕೆ ಬರಲೇ ಇಲ್ಲ. ಯಾವ ಮೆಡಿಸಿನ್ ಕೂಡ ಬರಲಿಲ್ಲ ಒಳಗಿನ ಕಶ್ಮಲವನ್ನು ಶುದ್ಧ ಮಾಡಲಿಕ್ಕೆ. ಅದಕ್ಕಿರತಕ್ಕಂತಹ ಶುದ್ಧಿಗೊಳಿಸಲಿಕ್ಕಿರತಕ್ಕಂತಹ ಮಾಧ್ಯಮ ಯಾವುದು ಕೇಳಿದ್ರೆ ಪ್ರಮಾದವನ ಕಳತ್ರನ ಅದೇ ಕಥೆಗಳನ್ನು, ಭಗವಂತನ ಕಥೆಗಳನ್ನು ಶ್ರವಣ ಮಾಡಿ ಅದನ್ನು ಕೇಳಿದಾಗ ಒಳಗಿರತಕ್ಕಂತಹ ಎಲ್ಲ ಆ ಕಶ್ಮಲಗಳಿದೆ ಅದೆಲ್ಲವೂ ಕೂಡ ದೂರವಾಗ್ತದೆ ಎಂಬಂತಹ ಒಂದು ಸಣ್ಣ ಚಿಂತನೆಯನ್ನು ನಮ್ಮ ಮುಂದೆ ಜಗನ್ನಾಥದಾಸರು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಹೀಗೆ ಇನ್ನಷ್ಟು ಇದರ ಕರುಣಾಸಂಧಿಯಲ್ಲಿ ಇನ್ನಷ್ಟು ಭಗವಂತನ ಕರುಣೆಗಳನ್ನು, ಅದೇ ರೀತಿಯಾಗಿ ಅವನ ವಿಚಾರಗಳನ್ನು ಜಗನ್ನಾಥದಾಸರು ಹೇಳಲಿಕ್ಕಿದ್ದಾರೆ. ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್ ಶ್ರೀಕೃಷ್ಣಾರ್ಪಿತಮಸ್ತು.